ರಾಷ್ಟ್ರೀಯ ಲೋಕ ಅದಾಲತ್ ರಾಜ್ಯಾದ್ಯಂತ ನಡೀತಾ ಇತ್ತು. ನಮ್ಮ ಹಾಸನ ಜಿಲ್ಲೆಯಲ್ಲೂ ಕೂಡ ರಾಷ್ಟ್ರೀಯ ಲೋಕ ಅದಾಲತನ್ನು ನಾವು ನಡೆಸಿದ್ದೀವಿ. ಈ ದಿವಸ 3ನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದಲ್ಲಿ ನಡೆಯುತ್ತಿದ್ದಂತಹ ಸುಮಾರು 32 ವರ್ಷಗಳ ಪ್ರಕರಣ ರಾಜಿಯಲ್ಲಿ ಅಂತ್ಯಗೊಂಡಿದೆ. ಅದು ಸಿವಿಲ್ ವ್ಯಾಜ್ಯ, ಆಸ್ತಿಯ ಮೇಲಿನ ಹಕ್ಕುಗಳ ವ್ಯಾಜ್ಯ. ನಾನು ತಿಳಿದುಕೊಂಡಂತೆ ಹಾಸನ ನಗರದಿಂದ 10 ಕಿಲೋಮೀಟರ್ ದೂರದಲ್ಲಿ, ಅಂದರೆ ಹಾಸನ ಹೃದಯ ಭಾಗ ಅಂತೇಳಿ ಹೇಳ್ಬೋದು, ಇರುವಂತಹ ಒಂದು ಆಸ್ತಿ, ವ್ಯಾಲ್ಯೂಬಲ್ ಪ್ರಾಪರ್ಟಿ. ಈ ವಿವಾದವನ್ನು ಸುಮಾರು 26 ಜನರು ಈ ದಿವಸ ಒಮ್ಮತದಿಂದ ಎಲ್ಲರ ವಕೀಲರ, ಅವರ ಆತ್ಮೀಯರ, ಎಲ್ಲರ ಒಂದು ಮತ್ತು ನ್ಯಾಯಾಧೀಶರ ಎಲ್ಲರ ಒಂದು ಇನ್ವಾಲ್ವ್ಮೆಂಟಿಂದ ಈ ದಿವಸ ರಾಜಿ ಮಾಡಿಕೊಂಡು ಈ ಒಂದು ಪ್ರಕರಣಕ್ಕೆ ಅಂತ್ಯ ಹಾಡಿದ್ದಾರೆ. ಇನ್ನು ಮುಂದೆ ಈ ಆಸ್ತಿಗೆ ಸಂಬಂಧಪಟ್ಟಂತೆ ಯಾವುದೇ ವ್ಯಾಜ್ಯಗಳು ಯಾವುದೇ ನ್ಯಾಯಾಲಯದಲ್ಲಿ ನಡೆಯುವುದಿಲ್ಲ ಅನ್ನೋದು ಒಂದು ಸಂತೋಷದ ವಿಷಯ. ಯಾಕಂತೇಳಿದರೆ 33 ವರ್ಷಗಳಲ್ಲಿ ನಡೆಯುತ್ತಿದ್ದ ಪ್ರಕರಣಕ್ಕೆ ಈ ದಿವಸ ಒಂದು ರಾಜಿ ಸಂಧಾನದ ಮೂಲಕ ಅಂತ್ಯ ಹಾಡಿರೋದು ಎಷ್ಟೋ ಜನರ ಸಮಯವನ್ನು, ಹಣವನ್ನು ಉಳಿಸಿದೆ. ಮುಂದೆ ಅವರು ಜೀವನದಲ್ಲಿ ಒಳ್ಳೆಯ ರೀತಿಯಲ್ಲಿ ಒಂದು ಜೀವನ ನಡೆಸುವಂತಹ ಒಂದು ವಾತಾವರಣ ಸೃಷ್ಟಿಯಾಗಿದೆ. ಇದೇ ರೀತಿಯಾಗಿ ಇನ್ನು ಮುಂದೆ ಕೂಡ ಜನರು ಹೆಚ್ಚು ಪ್ರಕರಣಗಳಲ್ಲಿ ರಾಜಿ ಮಾಡಿಕೊಂಡ್ರೆ ಒಂದು ಸಮಾಜದಲ್ಲಿ ಒಳ್ಳೆಯ ವಾತಾವರಣವನ್ನು ಸೃಷ್ಟಿ ಮಾಡ್ಬೋದು ಅನ್ನೋದು ನನ್ನ ಅಭಿಪ್ರಾಯ. ಇದು ಒಂದು ಮುಂದೆ ಇಂತಹ ವ್ಯಾಜ್ಯಗಳಲ್ಲಿ ರಾಜಿ ಸಂಧಾನಕ್ಕೆ ನಾಂದಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೇನೆ. ಇಂಥದೇ ಪ್ರಕರಣಗಳು ಇನ್ನು ಮುಂದೆ ಕೂಡ ನ್ಯಾಯಾಲಯಗಳಲ್ಲಿ ನಡೀಬೇಕನ್ನೋದು ನಮ್ಮೆಲ್ಲರ ಆಸೆ. ಇದು ನೆರವೇರಲಿ ಅಂತೇಳಿ, ಮುಂದೆ ನೆರವೇರಲಿ ಅಂತೇಳಿ ಹೇಳೋಕ್ಕೆ ಇಷ್ಟಪಟ್ಟು ನನ್ನ 2 ಮಾತುಗಳು. ಇನ್ನೂ ಕೂಡ ಕೋರ್ಟಲ್ಲಿ 40-45 ವರ್ಷದಿಂದ ಕೇಸ್ ನಡೀತಾನೆ ಇದೆ, ಬೇರೆ ಬೇರೆ ಕೋರ್ಟ್ಗಳಲ್ಲಿ. ಹಾಸನ ನ್ಯಾಯಾಲಯದಲ್ಲಿ ಇಲ್ಲ, ಇನ್ನು ಬೇರೆ ನ್ಯಾಯಾಲಯದಲ್ಲಿ ಗೊತ್ತಿಲ್ಲ, ಅವ್ರು ಹೇಳ್ತಾರೆ. ಹಲವಾರು ಕಾರಣಗಳು. ಅದಕ್ಕೆ ಹೇಳಿದ್ದು ನಾನು ಇವತ್ತು, ಕಕ್ಷಿಗಾರರು, ವಕೀಲರು, ನ್ಯಾಯಾಧೀಶರು ಸೇರಿ ಇಂಥ ಇದರಲ್ಲಿ ರಾಜಿ ಮಾಡಿದರೆ ಒಳ್ಳೆಯ ಒಂದು ಫಲ ಸಿಗ್ತದೆ. ಜನರು ನೆಮ್ಮದಿಯಿಂದ ಇರ್ತಾರೆ. ನ್ಯಾಯಾಲಯದಲ್ಲಿ ಕೂಡ ನೀವು ಹೇಳಿದರೆ ಉತ್ತರ ಕೊಡಬೇಕಲ್ಲ ನಾವು. 40 ವರ್ಷದಿಂದ ಏಕೇನಿದೆ ಅನ್ನೋದಕ್ಕೆ ಹಲವಾರು ಕಾರಣಗಳದು, ಇಂಥವರೇ ಕಾರಣ ಅಂತ ಹೇಳೋಕ್ಕಾಗಲ್ಲ. ಸೊ ಎಲ್ರಿಗೂ ಒಂದು ಒಳ್ಳೆಯ ರೀತಿ ಸಲಹೆ, ಗೈಡೆನ್ಸ್ಗಳು ಸಿಕ್ಕಿದ್ರೆ ಎಲ್ಲ ಪ್ರಕರಣಗಳು ಒಳ್ಳೆಯ ರೀತಿಯಲ್ಲಿ ರಾಜಿ ಆಗ್ಬೋದು. ಆಗಿದೆ ಪ್ರಕರಣಗಳು. ಎಷ್ಟಾಗಿದೆ? 2 ಆಗಿದೆ. 2 ಪ್ರಕರಣಗಳು. ಬೆಳಗಿದೆ ಆಗಿದೆ. ಇನ್ನೂ ನಮಗೆ ಅದು ಮಾಹಿತಿ ಬರಬೇಕಷ್ಟೇ, ಎಲ್ಲನೂ ಹೇಳೋಕ್ಕಾಗಲ್ಲ. ಹಾಸನ ಕೋರ್ಟಲ್ಲಿ ಇನ್ನು ಕಲೆಕ್ಟ್ ಮಾಡಬೇಕು ನಾವೆಲ್ಲ. ಎಲ್ಲ ರೀತಿಯ ಪ್ರಕರಣ